ಎಸ್ ವೀಕ್ಷಕರೇ, ನಾನು ಆಗಲೇ ಹೇಳ್ತಾ ಇದ್ದೆ ರಿಪ್ಪನ್ ಸ್ವಾಮಿ ಎನ್ನುವಂತಹ ಸಿನಿಮಾ ತಂಡದ ಜೊತೆಗೆ ನಾವಿದ್ದೀವಿ ಅಂತ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ವಜ್ರಧೀರ್ ಅವರು. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ನಾವು ನೋಡಿರ್ತೀರಾ ವಿಕ್ರಾಂತ್ ರೋಣದಲ್ಲಿ. ಓಕೆ ಸರ್, ರಿಪ್ಪನ್ ಸ್ವಾಮಿ ಎನ್ನುವಂತಹ ಸಿನಿಮಾದಲ್ಲಿ ನಿಮ್ಮ ಪಾತ್ರ. ರಿಪ್ಪನ್ ಸ್ವಾಮಿ ಮೊದಲಿಗೆ ವೀಕ್ಷಕರಿಗೆ ಹಾಗೂ ನಮ್ಮ ನಾಡಿನ ಸಮಸ್ತ ಜನರಿಗೂ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾ ಆದಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ನಾನು ವಿಜಯ್ ಸರ್ ಒಟ್ಟಿಗೆ ರಿಪ್ಪನ್ ಕ್ಯಾರೆಕ್ಟ್ರನ್ನ ಒಂದು ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತೀನಿ. ನನ್ನ ಅವರೇ ಸಾಕಿ ಸಲಹೆ ನನ್ನ ಒಂದು ಹಂತಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಿರ್ತಾರೆ. ಅದಾದಮೇಲೆ ಆ ಪಾತ್ರ ಪುನಃ ಬಂದು ಏನು ಮಾಡುತ್ತೆ ಅನ್ನೋದು ಒಂದು ಕುತೂಹಲ. ಓಕೆ, ನಿಮ್ಮನ್ನು ನೋಡಿದ್ದು ನಾವು ಅದರಲ್ಲೂ ಕೂಡ ವಿಕ್ರಾಂತ್ ರೋಣದಲ್ಲಿ ನಾವು ನಿಮ್ಮನ್ನು ನೋಡಿದ್ದು ವಿಲನ್ ಆಗಿ. ನಾನು ಫಸ್ಟಿಗೆ ಅದನ್ನೇ ಕೇಳೋಣ ಅಂದ್ಕೊಂಡಿದ್ದೆ, ವಿಲನ್ ನೀವು ಅಂತ. ಆದರೆ ಈ ಒಂದು ಸಿನಿಮಾದಲ್ಲಿ ಹೀರೋನೇ ವಿಲನ್ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಏನು ಕೇಳಲಿ ಅಂತ ಯೋಚನೆ ಮಾಡ್ತಿದ್ದೀನಿ ನಾನು. ಅಂದರೆ ಪರಿಸ್ಥಿತಿಗಳು ಹೇಗೆ ಆಗತ್ತೆ ಅಂತ, ಯಾರು ವಿಲನ್ ಅಲ್ಲ, ಪರಿಸ್ಥಿತಿಗಳು ಹಾಗೆ ಮಾಡತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ. ಈ ಸಿನಿಮಾ ನೋಡಿದಾಗ ಜನಗಳಿಗೆ ಗೊತ್ತಾಗುತ್ತೆ ಸಂಬಂಧಗಳಲ್ಲಿ. ಯಾಕಂದರೆ ಒಂದು 8 ಪಾತ್ರಗಳ ಮೂಲಕ ಈ ಸಿನಿಮಾನ ಕಟ್ಟಿದ್ದಾರೆ. ಹಾಗಾಗಿ ಪರಿಸ್ಥಿತಿ ಹೇಗೆ ನಮ್ಮನ್ನೆಲ್ಲ ಹೇಗೆಲ್ಲ ಮಾಡುತ್ತೆ, ಯಾರು ಹೀರೋ ಯಾರು ವಿಲನ್ ಆಗ್ತಾರೆ, ಏನಾಗತ್ತೆ, ಅವ್ನು ಸರಿನಾ ಇವನು ಸರಿನಾ ಅವ್ನು ತಪ್ಪ ಅನ್ನೋದೆಲ್ಲ ಈ ಸಿನಿಮಾ ನೋಡಿದ್ಮೇಲೆ ಕ್ವಶನ್ ಬರುತ್ತೆ, ಒಂದು ಕ್ಲಾರಿಟಿ ಬರುತ್ತೆ ಜನಕ್ಕೆ. ಓಕೆ, ಸೊ ಈಗ ಮಲೆನಾಡಲ್ಲಿ ತೆಗೆದಿರುವಂಥ ಒಂದಿಷ್ಟು ಶಾರ್ಟ್ಸ್ಗಳು. ಸೊ ನಿಮ್ಮದು ಬೇರೆ, ಹತ್ತಿರ ಕರಾವಳಿ. ಏನು ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ನನ್ನ ಕರಾವಳಿ, ನನ್ನ ಅಜ್ಜಿ ಮನೆ, ನನ್ನ ಊರು ಬಂದುಬಿಟ್ಟು ಬಾಳೆಹೊನ್ನೂರು. ಆಯಿತಾ, ಬಾಳೆಹೊನ್ನೂರು ಹತ್ರನೇ ಶೂಟಿಂಗ್ ಆಗಿರೋದು. ಅದು ಹೇಗೆ ಹೇಳ್ತೀರ, ತುಂಬ ಎಂಜಾಯ್ ಮಾಡಿದ್ವಿ. ಅದು ಬೇರೆ ದಸರಾ ಟೈಮಲ್ಲಿ ಬಾಳೆಹೊನ್ನೂರಲ್ಲಿ ಆವಾಗ ನವರಾತ್ರಿ ಉತ್ಸವ ನಡೀತಿತ್ತು. ನಾವೆಲ್ಲ ಅಲ್ಲಿ ಹೋಗಿದ್ವಿ. ಆಮೇಲೆ ಬಸ್ರಿಕಟ್ಟೆ, ಕೊಪ್ಪ, ಆ ಟೈಮಲ್ಲಿ ಅಲ್ಲಿ ನಿಮ್ಗೆ ಆ ಕ್ಲೈಮೇಟು ಅಷ್ಟೇ ಮಜಾ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಒಳ್ಳೆ ಒಂದು ಟೀಮ್ ಒಟ್ಟಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಸಿನಿಮಾನ. ಆಮೇಲೆ ಆ ಮೇಕಿಂಗ್ ಟೈಮಲ್ಲಿ. ರಿಪ್ಪನ್ ಸ್ವಾಮಿ ಈ ಒಂದು ಸಿನಿಮಾ ನಿಮ್ಗೆ ಎಷ್ಟು ಮುಖ್ಯ? ರಿಪ್ಪನ್ ಸ್ವಾಮಿ ಸಿನಿಮಾ, ಎಲ್ಲ ಸಿನಿಮಾಗಳು ನಮಗೆ ತುಂಬ ಇಷ್ಟನೇ ಅಲ್ವ. ನಾವು ಕೆಲಸ ಮಾಡಿರ್ತೀವಿ. ಅದರಲ್ಲಿ ರಿಪ್ಪನ್ ಸ್ವಾಮಿ ಕೂಡ ಒಂದು ತುಂಬ ನೆನಪಲ್ಲಿ ಇರೋ ಥರ ಆಗತ್ತೆ ಅನ್ನೋ ಗ್ಯಾರಂಟಿ ಇದೆ ನನಗೆ. ಸೊ ಈಗ ನಿರ್ದೇಶಕರ ಬಗ್ಗೆ ಹೇಳಿ, ನಿರ್ಮಾಪಕರುಗಳ ಬಗ್ಗೆ ಹೇಳಿ. ಅದೇ, ಇದು ಮೊದಲು ನಿರ್ಮಾಪಕರು ಅಂದರೆ ಪಂಚನನ ಫಿಲ್ಮಲ್ಲಿ ಬ್ಯಾನರಲ್ಲಿ ಆಗ್ತಾ ಇರೋ ಸಿನಿಮಾ. 25. ಹೌದು, ತುಂಬ ಜನರು ಸಮಾನ ಮನಸ್ಕರು ಎಲ್ಲರೂ ಕಿಶೋರ್ ಸರ್ಗೆ ಸಪೋರ್ಟಿವ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ನಮ್ಗೆ ಆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಅವರು ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್. ಅದಾದಮೇಲೆ ಕಿಶೋರ್ ಸರ್ ಒಟ್ಟಿಗೆ ನಾನು ಮಾಲ್ಗುಡಿ ಡೇಸ್ ಸಿನಿಮಾ ಮಾಡಿದ್ದೆ. ಆಮೇಲೆ ಕಿಶೋರ್ ಸರ್ ಕರಾವಳಿ ಅವ್ರಿಗೆ ತುಂಬ ಪರಿಚಯ. ಯಾಕಂದರೆ ಅಪ್ಪೆ ಟೀಚರ್ ಅಂತ ಒಂದು ತುಳು ಪಿಕ್ಚರು ಬ್ಲಾಕ್ ಬಸ್ಟರ್ ಆಗಿತ್ತು. ಆ ಒಂದು ಇದನ್ನೇ ಬೇರೆ ಥರ ತಗೊಂಡೋದವ್ರು ಅವರು ತುಳು ಇಂಡಸ್ಟ್ರಿಗೆ. ಒಳ್ಳೆ ಒಂದು ಸಿನಿಮಾ ಕೊಟ್ಟವರು. ಅದಾದಮೇಲೆ ಮಾಲ್ಗುಡಿ ಡೇಸ್, ಈಗ ರಿಪ್ಪನ್ ಸ್ವಾಮಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ನಮ್ಗೆ ಒಳ್ಳೆ ನಿರೀಕ್ಷೆ ಇದೆ. ಸೊ ಅದು ನಾಡ್ದು 29ಕ್ಕೆ ಎಲ್ಲರಿಗೂ ಗೊತ್ತಾಗತ್ತೆ. ಆ ಸಿನಿಮಾ ನೋಡಿದ್ಮೇಲೆ ಇನ್ನೂ ನಿರೀಕ್ಷೆ ಜಾಸ್ತಿ ಆಗತ್ತೆ ಮುಂದಕ್ಕೆ ಏನು ಮಾಡ್ತಾರೆ ಅನ್ನೋದು. ಸೊ ಇವಾಗ ವಿಕ್ರಾಂತ್ ರೋಣದ ಬಗ್ಗೆ ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳೋಣ. ಅದ್ರ ಬಗ್ಗೆ ಏನು ಜಾಸ್ತಿ ಇಲ್ಲ. ಸೊ ಆ ಒಂದು ಕ್ಯಾರೆಕ್ಟರು ತುಂಬ ರ್ಯಾಶ್ ಆಗಿದ್ರಿ ನೀವು. ಅಲ್ಲ, ಫಸ್ಟ್ ಸೈಲೆಂಟ್ ಆಗಿ ಇರ್ತೀರಾ, ಆದ್ಮೇಲೆ ರ್ಯಾಶ್ ಆಗ್ತೀರಾ. ಸೊ ಇಲ್ಲೂ ಏನಾದರೂ ಹಂಗೇನಾ, ಸೈಲೆಂಟ್ ಆಗಿದ್ದು ಆಮೇಲೆ ರ್ಯಾಶ್ ಆಗ್ತೀರಾ? ಅದನ್ನ ಥಿಯೇಟ್ರಿಗೆ ಬಂದು ನೋಡ್ಬೇಕಾ? ಹೌದು, ಅದು ಯಾಕಂತ ಅದೇ ಹೇಳ್ದಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತೀನಿ, ಅವರೊಟ್ಟಿಗೆ ಇರ್ತೀನಿ ನಾನು. ಸೊ ಈ ಸಿನಿಮಾದಲ್ಲಿ ಮೇಜರ್ ಅದೇ ಮೇಡಮ್, ಪರಿಸ್ಥಿತಿಗಳೇ ಎಲ್ಲ ಆಟಗಳು ಆಡಿಸ್ತಾರೆ. ನನಗೆ ಅವ್ರು ಒಂದು ಟಾಸ್ಕ್ ಕೊಡ್ತಿದ್ದಾರೆ, ನೀವು ಎಷ್ಟೇ ಕೇಳಿ ಸಿನಿಮಾ ಬಂದು ನೋಡಿ ಅಂತಾನೆ ಹೇಳೋದು ನಾನು. ಅದು ಬಿಟ್ಟು ಮತ್ತಿನ್ನೇನು ಹೇಳಲ್ಲ ಅಲ್ವಾ? ಸರ್ ಹೋಗಿ ಈ ಕ್ವಶನ್ ಬೇಡ ಸರ್. ನಿಮ್ಮ ಹಾಬಿ ಏನು, ಅದನ್ನು ಸಿನಿಮಾದಲ್ಲಿ ಬಂದು ನೋಡ್ಬೇಕಾ ನಾವು? ನಮ್ಮ ಹಾಬಿ ಆ್ಯಕ್ಟಿಂಗು. ನಾನು ಅದೇ ನೀನಾಜಮಲ್ಲಿ ಇದ್ದೆ. ಅದಾದಮೇಲೆ ಸಮಷ್ಟಿನ ಥಿಯೇಟ್ರಲ್ಲಿ ವರ್ಕ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಐ ಆಮ್ ಪಾರ್ಟ್ ಆಫ್ ಸಮಷ್ಟಿ. ಸೊ ಇದು ಬಿಟ್ಟು ಅದೇ ಆ್ಯಕ್ಟಿಂಗು ಇದೆ ನಮ್ಮ ಒಂದು ಖುಷಿ. ನಿಮ್ಮ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದ್ರ ಬಗ್ಗೆ ಹೇಳಿ. ಅದು ಇದಕ್ಕಾದ್ರೂ ನೀವೇ ಹೇಳಿದ್ದಾರೆ. ನನಗೆ ಸಡನ್ ನಮ್ಮ ಅಪ್ಪ ನೆನಪಾದ್ರು. ನಮ್ಮ ಅಪ್ಪನ ವಾಯ್ಸ್ ಆ ಥರ ಇದೆ. ಹೌದು. ಅದಾದಮೇಲೆ ನಾನು ಥಿಯೇಟ್ರೆಲ್ಲ ಮಾಡ್ತಾ ಅದು ಇನ್ನೂ ಅದಕ್ಕೆ ಒಂದು ಕಲ್ಚರ್ ಬಂದಿದೆ ಅನಿಸುತ್ತೆ. ಸೊ
ಗಾಡ್ ಗಿಫ್ಟ್ ದೇವರಿಗೆ, ನಮ್ಮ ಅಪ್ಪ ಅಮ್ಮಗೆ ನಮಸ್ತೇನೆ. ಸೊ ಸರ್, ನಾನು ಎಲ್ಲರ ಹತ್ರನೂ ಈ ಕ್ವಶನ್ ಕೇಳಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ಏನಾದರೂ ಫನ್ನಿ ಇನ್ಸಿಡೆಂಟ್ ಏನಾದ್ರು ನಡೆದಿದೆಯಾ, ಅದನ್ನೇನಾದ್ರು ನೆನಪು ಮಾಡ್ಕೊಳ್ತೀರಾ ಅಂತ? ಹಾಂ, ಫನ್ನಿ ಇನ್ಸಿಡೆಂಟ್ ಅಂದರೆ ನಾನು ವಿಜಯ್ ಸರು ಅಲ್ಲಿ ನಮ್ಮ ಬಿಳಲ್ಕೊಪ್ಪ ಅಂತಲ್ಲ ಎಸ್ಟೇಟ್ ಇದೆಯಲ್ಲ ಬಸ್ರಿಕಟ್ಟೆ ಹತ್ರ, ಅಲ್ಲಿ ಶೂಟ್ ಆಗ್ತಾಯಿತ್ತು. ಸೊ ಅಲ್ಲಿ ಅವತ್ತೇನು ನಾವು ಅಲ್ಲಿ ಒಂದು ಅವ್ರ ತೋಟದ ಎಸ್ಟೇಟ್ನ ಎಂಡಲ್ಲಿ ಒಂದು ತುದಿಲಿ ಒಂದು ದೊಡ್ಡ ಬೆಟ್ಟ ಇದೆ, ಅಲ್ಲಿಗೆ ಹೋಗಿ ಒಂದು ಶಾರ್ಟ್ ತೆಗಿಬೇಕಿತ್ತು. ಸೊ ನಾವು ಹೊರಡುವಾಗ ಆರಾಮಾಗಿತ್ತು, ಏನು ಮಳೆ ಗಿಳೆ ಏನೂ ಇರಲಿಲ್ಲ. ಬಟ್ ನಾವು ಹೊರಟು ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು. ಅಲ್ಲಿ ನಿಮಗೆ ಪಿಕಪ್ಪು ಅಥವಾ ಜೀಪ್ ಅಂಥದ್ದು ಮಾತ್ರ ಹೋಗುತ್ತೆ, ಬೇರೆ ಗಾಡಿಗಳು ಹೋಗಲ್ಲ ಆ ಜಾಗದಲ್ಲಿ. ಅಲ್ಲಿಗೆ ನಾವು ಒಂದು ಸರ್ಕಸ್ ಮಾಡ್ಕೊಂಡು ಹೋಗಿದ್ದೀವಿ, ಫುಲ್ಲು ಫಾಗು ಆಯಿತಾ. ಆಮೇಲೆ ಯಾರು ನೋಡಿದ್ರು ಕೆಳಗಡೆ ಹಿಂಗೆ ಕಾಲೆಲ್ಲ ಹಿಂಗೆ ಅನ್ನೋ ಜಿಗಳೆಗಳು ಫುಲ್ಲು ಎಲ್ಲ ಅದು ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೋದ್ಮೇಲೆ ಫಸ್ಟಿಗೆ ಎಲ್ಲ 10 ನಿಮಿಷ ಸುಧಾರಿಸ್ಕೊಳಕಾಯ್ತು, ಎಲ್ಲೆಲ್ಲಿ ಏನೋ ಕಚ್ಚಿದೆ, ಎಲ್ಲಿವರೆಗೆ ಹರ್ಕೊಂಡು ಹೋಗಿರೋದು. ಆಮೇಲೆ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಫುಲ್ಲು ನಿಮಗೆ ಸುತ್ತ ಕಾಣುತ್ತೆ. ಅದು ಬೆಟ್ಟ ತುಂಬ ಚೆನ್ನಾಗಿದೆ, ನಮ್ಮ ಸಿನಿಮಾದಲ್ಲಿದೆ ಅದು. ಸೊ ಅಲ್ಲಿಂದ ಕೆಳಗೆ ಬರುವಾಗಲೂ ಅದೇ ಹಿಂಸೆ, ಅದೇ ಸಮಸ್ಯೆ. ಅದೊಂಥರ ನಮಗೆ ಹೆಂಗಿತ್ತು ಅಂದರೆ, ಏನೋ ಹೇಳ್ತಾರೆ, ಒನ್ ಡೇ ಟ್ರೆಕ್ಕಿಂಗು ಹೋದರೆ ಹೆಂಗಿರುತ್ತಲ್ಲ, ಶೂಟ್ ಅಂತ ಅನಿಸ್ಲಿಲ್ಲ. ಹಿಂದೆ ಬಂದಮೇಲೆ ನಾವು ಪುನಃ ನಮ್ಮ ಶೂಗಳಲ್ಲಿ ಸಮೇತ ಎಲ್ಲ ಅಲ್ಲೆಲ್ಲ ಜಿಗಲಿ ಹತ್ಕೊಂಡು ಕೂತಿತ್ತದು. ಇನ್ನೇನು ರಕ್ತ ಕುಡಿತೀನಿ ನಾನು, ಬರ್ತೀನಿ. ಅಲ್ಲ, ಕುಡ್ದು ಆಗಿದೆ, ಎಲ್ಲರಿಗೂ ರಕ್ತ ಕುಡ್ದಿತ್ತು. ಸೊ ಅದನ್ನು ತೆಗೆದು ಒಬ್ರಿಗೊಬ್ರು ನಿನ್ನ ಕಾಲಲ್ಲಿದೆ ನೋಡು, ನಿನ್ನ ಕೈಲಿದೆ ನೋಡು ಅಂತ ಹೇಳ್ಕೊಂಡು ಬರೀ ಅದೇ ಆಗಿತ್ತು, ಹಂಗಾಗಿತ್ತು. ಅದೇ ಒಂದು ಒಳ್ಳೆ ಅನುಭವ ಅದು. ಇಲ್ಲಿವರೆಗೆ ಹೊಸದು, ನಮಗೆಲ್ಲ ಗೊತ್ತಿತ್ತು ಅದು ಜಿಗಳದ್ದು, ಹಾಗಾಗಿ. ಹೌದು, ಕೆಲವೊಬ್ಬರಿಗೆ. ಸೊ ಇವಾಗ ಚಿನ್ನಾರಿ ಮುತ್ತ ಜೊತೆಗೆ ಸೊ ನಿಮ್ಮ ಟೈಮು ಅಥವಾ ಸ್ಕ್ರೀನ್ ಶೇರು ಅಥವಾ ಅವರೊಟ್ಟಿಗೆ ಇದ್ದಿದ್ದು ಯಾವುದೋ ನೆನ್ಪು ಮಾಡ್ಕೋಬೇಕು ಅಂದರೆ ಯಾವ ಸೀನ್ಸ್? ಅದೇ ನಾನು ಅವ್ರ ಕಾಂಬಿನೇಷನಲ್ಲಿ ತುಂಬ ಸೀನ್ಗಳು ಬರ್ತವೆ. ಆಮೇಲೆ ಚಿನ್ನಾರಿ ಮುತ್ತಾನೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಆದರೆ ಇಲ್ಲಿ ರಿಪ್ಪನ್ ಸ್ವಾಮಿ ಆದಾಗ ಅವರೊಂದು ಫೈರ್ ಥರ ಅನಿಸ್ತಾರೆ. ಆ್ಯಂಡ್ ನನಗೆ ಭಾರಿ ಖುಷಿ ಆಯಿತು. ಅವರ ಒಂದು ವೈಬ್ಸು ನಮಗೂ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಅದು ಲೀಡ್ ಮಾಡುತ್ತೆ. ಸೊ ನನಗೆ ಗೊತ್ತಾಗಲಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಬೇರೆ ಕಲಾವಿದರನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಒಂದು ಅಂತಿಲ್ಲ, ತುಂಬ ಇದೆ. ಸೊ ಇಟ್ ವಾಸ್ ವೆರಿ ನೈಸ್ ಟು ವರ್ಕ್ ಇಟ್. ಓಕೆ, ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳೋದಿದ್ರೆ? ಮೇಡಮ್, ನೆಕ್ಸ್ಟ್ ನಂದು ಈಗ ರಿಲೀಸ್ಗೆ ರೆಡಿ ಇರೋದು ಅಮರ್ತ ಇದೆ, ಗಣಿ BCom ಪಾಸ್ 2 ಇದೆ, ಆಮೇಲೆ ಬ್ರಹ್ಮರಾಕ್ಷಸ್ ಅಂತ ಇದೆ, ಆಮೇಲೆ ಲ್ಯಾಂಡ್ ಲಾರ್ಡ್ ಡಬ್ಬಿಂಗ್ ಮುಗಿಸಿದ್ದೀನಿ. ಅದಾದಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ನಮ್ಮ ತುಳು ಪಿಕ್ಚರು ಅದು ಆಲ್ಮೋಸ್ಟ್ ಆಗಿದೆ. ಆಮೇಲೆ ಬಿಲ್ಲರಂಗ ಭಾಷಾ ನಡೀತಿದೆ. ಸೊ ಈ ಥರ ಒಂದೊಂದಾದ್ಮೇಲೆ ಬರ್ತದೆ. ಓಕೆ ಸರ್. ಸೊ ಆಗಸ್ಟ್ 29ಕ್ಕೆ ರಿಪ್ಪನ್ ಸ್ವಾಮಿ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಎಲ್ಲರೂ ಕೂಡ ಬನ್ನಿ, ಫ್ಯಾಮಿಲಿ ಜೊತೆಗೆ ಬನ್ನಿ ಅಂತ ಕರೀರಿ ನಮ್ಮ ಆಡಿಯನ್ಸ್ಗೆ. ಎಲ್ಲರೂ ಆಗಸ್ಟ್ 29ಕ್ಕೆ ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾನ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ. ಮೊದಲು ನೀವು ಆಶೀರ್ವಾದ ಮಾಡಿರಿ, ಮುಂದಕ್ಕೂ ಮಾಡ್ತೀರಿ ಅನ್ನೋ ಭರವಸೆ ನಮಗಿದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೂ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಮಾತುಗಳನ್ನ ನಮ್ಮ ಜೊತೆಗೆ ಆಡಿದ್ರಿ. ಆ್ಯಂಡ್ ರಿಪ್ಪನ್ ಸ್ವಾಮಿ ಸಿನಿಮಾವನ್ನು ಪ್ರೇಕ್ಷಕರು ಯಾಕೆ ಬಂದು ನೋಡಬೇಕು ಅನ್ನೋದ್ರ ಬಗ್ಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.